ನಿಧಾನಕ್ಕೆ ನಿಧಾನಕ್ಕೆ ಹಂಗೆ ಹಂಗೆ ಬರುತ್ತೆ ಬರುತ್ತೆ. ಆಯ್ತು. ಕಾಯಿ ವೆರಿ ಗುಡ್. ಕಾಲು. ಕಾಯಿ ಮಾಡು ಗುಡ್ ಜಾಬ್ ಮಾಡು ಮಾಡು. ಕುತ್ಕೋ ಕುತ್ಕೋ ಹಂಗೆ ಕುತ್ಕೋ. ಕೂಚೋ ಎಲ್ಲ ಹಂಗೆ ಕೂಚೋ. ಎದೇಳು. ಹಾ ಮಾಡು. ನಿಧಾನ ನಿಧಾನ ಇಟ್ಸ್ ಓಕೆ. ಮಾಡು ಬರುತ್ತೆ. ಹ್ಮ್. ಸ್ಲೋಲಿ ಸ್ಲೋಲಿ ಕೂಚೋ ಸ್ಲೋಲಿ ಸ್ಲೋಲಿ ಕೂಚೋ 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 ಸ್ಲೋಲಿ ಸ್ಲೋ. ಓಕೆ. ಓಕೆ ನೋ ಪ್ರಾಬ್ಲಮ್. One more time. ಬರುತ್ತೆ. ಇಟ್ಸ್ ಓಕೆ. ಗುಡ್ ಗುಡ್ ಗುಡ್. ಕ್ಲಾಪ್ಸ್ ಮಾಡ್ರಪ್ಪ ಎಲ್ಲ. ಗುಡ್ ಜಾಬ್. ಹಾ ಸ್ಲೋಲಿ ಸ್ಲೋಲಿ ನಿಧಾನಕ್ಕೆ ಮಾಡು. ನಿಧಾನಕ್ಕೆ ಕೂತ್ಕೋ. ಕೇರ್ಫುಲ್. ನಿಧಾನಕ್ಕೆ ಹಂಗೆ ಕೂತು ಕೂತು ನಿಧಾನಕ್ಕೆ ನಿಧಾನಕ್ಕೆ ಓಕೆ. ಕಾಮ್ ಡೌನ್. ನಿಧಾನಕ್ಕೆ 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 ಹಂಗೆ ಹಂಗೆ ಬರುತ್ತೆ ಬರುತ್ತೆ. ಇನ್ನೊಂದ್ಸಲ ಮಾಡು. ಬರತ್ ಬರತ್ ಮಾಡು ಮಾಡು. ಕಮ್ ಆನ್. ಸಾಮತ್ 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 ಮಾಡು. ಮಾಡಪ್ಪ. ನಿಧಾನಕ್ಕೆ ಮಾಡಿ ನಿಧಾನಕ್ಕೆ ಕೂಚು. ಹ್ಞೂ ಹ್ಞೂ ಮಾಡು ಮಾಡು. ಬರುತ್ತೆ ನಿಧಾನಕ್ಕೆ ಪ್ರಯತ್ನ. ಇಟ್ಸ್ ಓಕೆ ಕಂದ, ನಿಂಗೆ ಆಗತ್ತೆ ಮಾಡು. ನೀನ್ ಗುಡ್ ಬಾಯ್. ನಿಧಾನ ನಿಧಾನಕ್ಕೆ ಕಾಲು ಹಂಗೆ ಹಂಗೆ. ಓ ಒನ್ ಮೋರ್ ಟೈಮ್. ಇಲ್ಲಿ ಹಿಡ್ಕೋಬೇಕಂದ. ಸಮರ್ದಂಗೋಸ್ಕರ ಇವತ್ತು ಸ್ಪೆಷಲಾಗಿ ಲೆಂಟಿಲ್ಸ್ದು ಬಂದ್ ಮಾಡ್ತಾಯಿದ್ದೀವಿ. ಇದು ರೆಡ್ ಲೆಂಟಿಲ್ಸ್ದು. ಅದ್ರದ್ದು ಬಂದ್ ಮಾಡೋಣ, ಹೆಲ್ತಿಯಾಗಿರುತ್ತೆ ಅಂಥೇಳಿ ಯಾವುದೇ ಥರದ್ದು ಮೈದಾ ಇಲ್ದೆಲ್ಲ ಮಾಡೋಣ ಅಂತ ಮಾಡಿದ್ವಿ. ಟೇಸ್ಟ್ ಓಕೆ ಓಕೆ ಆಗಿತ್ತು, ಬಟ್ ನೋಡೋಕೆ ಮಾತ್ರ ಸಗತ್ತಾಗಿತ್ತು. ಟೇಸ್ಟ್ ಓಕೆ, ತಿನ್ಬೋದಾಗಿತ್ತು. ಹೇ ಗೈಸ್, ವೆಲ್ಕಮ್ ಟು ಅವರ್ ವೆರಿ ನ್ಯೂ ವ್ಲಾಗ್. ನೀವೇ ನೋಡಿದ್ರಲ್ಲ, ಸಮರ್ಥ ಮನೇಲಿದ್ದರೆ ಏನೇನೆಲ್ಲ ಹಠ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಂತ. ಸೊ ಅದಕ್ಕೆ ಅವನನ್ನು ಕರ್ಕೊಂಡು ಇಮ್ಮಿಡಿಯೇಟಾಗಿ ಇವತ್ತು ಟೇಸ್ಟ್ ಆಫ್ ಇಂಡಿಯಾ ಫೆಸ್ಟಿವಲ್ ನಡೀತಾ ಇದೆ ಸೆಂಟರ್ ಐಲ್ಯಾಂಡ್ಗೆ. ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಈಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಸೊ ಫಸ್ಟ್ ಟೈಮ್ ಅವನ್ನ ಕರ್ಕೊಂಡು ಗೋ ಟ್ರೈನಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿಂದ ಗೋ ಟ್ರೈನಲ್ಲಿ ಡೌನ್ ಟೌನ್ಗೆ ಜಸ್ಟ್ 30 ಮಿನಿಟ್ಸ್. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ದೆನ್ ಅಲ್ಲಿಂದ ಕ್ರೂಸ್ ಅಥವಾ ಫೆರಿಲಿ ಹೋಗ್ಬೋದಾಗಿತ್ತು. ಹಾಗೆ ವಾಟರ್ ಬೋಟ್ಸ್ ಕೂಡ ಇತ್ತು. ಲೇಟ್ ಆಗಿದ್ದರಿಂದ ಫಸ್ಟ್ ವಾಟರ್ ಬೋಟ್ಸಲ್ಲೇ ಹೋಗ್ಬಿಡೋಣ, ಆಮೇಲೆ ಬರ್ತಾ ಫೆರಿಲಿ ಬರ್ಬೋದು ಅಂತ ಫಸ್ಟ್ ನಾವು ವಾಟರ್ ಬೋಟಲ್ಲೇ ಹೋಗ್ತಾಯಿದ್ವಿ. ಸೊ ವಾಟರ್ ಬೋಟಲ್ಲಿ ಸ್ವಲ್ಪ ಅವನು ಹೆದರ್ಕೊಂಡ, ಜಾಸ್ತಿ ಹೊತ್ತಿಲ್ಲ, ಬಟ್ ಆದರೂ ಒಂದು ಸ್ವಲ್ಪ ಹೆದರ್ಕೊಂಡ. When we get over to the other side, I'll point out the 2 ways to get home, where you can queue and wait for a free return on the public ferry, and if you don't want to wait, where you can go to pay for an immediate return on the private water taxis. I also want to point out above your heads here at the back is where you'll find all the life jackets. Now we have a life raft at the front of the boat. These are very important, and we're not going to need them. Why? Because everyone's going to follow the one simple rule: stay seated. Next stop, Center Islands. ಐಲ್ಯಾಂಡಲ್ಲಿ With that in the chat, ask for ಐಲ್ಯಾಂಡ್ಗೆ ವಾಟರ್ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ. ಸಮರ್ಥ ಬೇಗ ಇಲ್ಲೇ ಕೂತಿದ್ದಾರೆ, ನನಗೆ ಇಲ್ಲಿ ಮುಂದೆ ಜಾಗ ಇತ್ತು, ಸ್ಟ್ರಾಲರ್ ಮತ್ತು ಇಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ವಾಟರ್ ಟ್ಯಾಕ್ಸಿಲಿ, ಯಾವಾಗಲೂ ಫೆರಿಲಿ ಹೋಗ್ತಾ ಇದ್ದೀವಿ. ಇವತ್ತು ಮಳೆಯಲ್ಲಿ ವಾಟರ್ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ. ವೆದರ್ ಅಷ್ಟೊಂದೇನು ಮಳೆ ಅಂತ ತೋರಿಸ್ತಿರಲಿಲ್ಲ, ಬಟ್ ಹೊರಟ ಮೇಲೆ ಸಖತ್ತು ಅಂತವೇ ಮಳೆ ಸ್ಟಾರ್ಟ್ ಆಗೋಯ್ತು. ಹೇಗಿದ್ರು ಬಂದಿದ್ದೀರ, ಒಂದು ರೌಂಡ್ ಹೋಗ್ಬಿಟ್ಟು ಐಲ್ಯಾಂಡ್, ಆಮೇಲೆ ಮನೆಗೆ ಹೋಗೋಣ ಬೇಗ. ಏನೋ ಇಷ್ಟೊಂದು ಆಲ್ರೆಡಿ ಮಳೆ ಬರ್ತಿದ್ರಂತ, ಸನ್ಸೆಟ್ಗಂತೂ ಇನ್ನೇನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ.
ಒಂದು ಸ್ವಲ್ಪ ಓಡಾಡಿಕೊಂಡು ಆಮೇಲೆ ಅತ್ಲಾಗೆ ಹಾಗೆ ಮನೆಗೆ ಹೋಗೋಣ, ಹೆಂಗಿರು ಬಂದಿದ್ದೀವಿ, ಇವ್ನಿಗೆ ಒಂದು ಟೈಮ್ ಪಾಸ್ ಆಗುತ್ತೆ. ಮನೇಲಿದ್ದರೆ ಇವ್ನು ತರಲೆ ಅಂತೂ ಮಾಡೋದನ್ನ ಹಿಡಿಯೋಕ್ಕಲ್ಲ. ಅಟ್ಲೀಸ್ಟ್ ಹೊರಗಡೆ ಬಂದರೆ ಸ್ವಲ್ಪ ಡೀಸೆಂಟಾಗಿರ್ತಾನೆ, ತರಲೆನ ಕಡಿಮೆ ಮಾಡ್ತಾನೆ. ಅದಕ್ಕೆ ಆದಷ್ಟು ಹೊರಗಡೆ ಕಳೆದ್ರೆ ವೀಕೆಂಡು ಅವನ ಜೊತೆ ಒಳ್ಳೆಯದೇ ನಮಗೆ. ಫೆರಿಲಾಗಲಿ ವಾಟರ್ ಬೋಟಲ್ಲಾಗಲಿ ತುಂಬ ದೂರ ಏನಿಲ್ಲ. ಐಲ್ಯಾಂಡಿಂದ ಡೌನ್ ಟೌನಿಂದ ಐಲ್ಯಾಂಡ್ಗೆ ಹಾರ್ಡ್ ಒಂದು 7 ಮಿನಿಟ್ಸಿಂದ 10 ಮಿನಿಟ್ಸ್ ಒಳಗೆ ಬರುತ್ತೆ. ಏನಂದರೆ ಫೆರಿಗೆ ವೆಯ್ಟ್ ಮಾಡೋ ಟೈಮ್ ಇದೆಯಲ್ಲ ಅದೇ ಜಾಸ್ತಿ, ಆಲ್ಮೋಸ್ಟ್ 45 ಮಿನಿಟ್ಸಿಂದ 1 ಅವರ್ ವೆಯ್ಟಿಂಗಿಗೆ ಜನ ಇರ್ತಾರೆ. ಸೊ ಅದಕ್ಕೆ ವಾಟರ್ ಟ್ಯಾಕ್ಸಿಲಿ ಬಂದಿರುತ್ತೆ, ಬೇಗನೆ ಆದಷ್ಟು ಬೇಗನೆ ಬಂದ್ಬಿಡ್ತೀವಿ. ಒಂದು 10 ಮಿನಿಟ್ಸ್ ಒಳಗೇ ಬಂದ್ವಿ. ರಿಟರ್ನ್ ಹೋಗ್ತಾ ವೆಯ್ಟ್ ಮಾಡಿ ಫೆರಿಲಿ ಹೋಗಬೇಕು. ಸೊ ಸೆಂಟ್ರಲ್ ಐಲ್ಯಾಂಡ್ ಈಗ ರೀಚ್ ಆದ್ವಿ. ವಾಟರ್ ಟ್ಯಾಕ್ಸಿನ ಪಾರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಸುಮಾರು ಪಾರ್ಕ್ ಮಾಡಿದ್ದಾರೆ. ಸೊ ನಮ್ಮದು ಪಾರ್ಕ್ ಮಾಡಿದ್ಮೇಲೆ ನಾವು ಇಳ್ಕೊಂಡು ಪಾರ್ಕ್ ಒಳಗೆ ಹೋಗೋದು. ಮಳೆ ಅಟ್ಲೀಸ್ಟ್ ಈಗ ನಿಂತಿದೆ. ಸುಮಾರು ಈವೆಂಟ್ಸ್ಗಳು ನಡೀತಾಯಿತ್ತು. ಇಸ್ಕಾನ್ದು ಈವೆಂಟ್ಸ್ ನಡೀತಾಯಿತ್ತು. ಹಾಗೆ ಆಮೇಲೆ ಔಟ್ಡೋರ್ ಫೆಸ್ಟಿವಲ್ಗಳು ಬೇರೆ ನಡೀತಾಯಿತ್ತು. ಆಮೇಲೆ ಶೋಸ್ಗಳು ನಡೀತಾಯಿತ್ತು. ಇದ್ರ ಜೊತೆಗೆ ಸ್ಟಾಲ್ಸ್ಗಳು ಹಾಕಿದ್ರು. ಏನೇನೋ ಸುಮಾರು ಆ್ಯಕ್ಟಿವಿಟೀಸು ನಡೀತಾಯಿದ್ವು. ನಾವು ಸುಮ್ಮನೆ ಅಲ್ಲಿಂದ ಇಲ್ಲಿಂದಲೇ ಓಡಾಡ್ತಾಯಿದ್ವಿ ನೋಡ್ಕೊಂಡು. ಅದ್ರ ಜೊತೆಗೆ ಮೇಯ್ನು ಏನಾರು ಇಂಡಿಯನ್ ಫುಡ್ ಸಿಗುತ್ತೆ ಅಂತ ನೋಡ್ತಾಯಿದ್ವಿ. ಸೊ ವೆಜಿಟೇರಿಯನ್ ಫುಡ್ಡು ಇಲ್ಲಿತ್ತು. ಸೊ ಏನೇನಿದೆ ಅಂತ ನೋಡಿಕೊಂಡು ನಮಗೇನು ಇಷ್ಟ ನೋಡ್ಕೊಂಡು ತಗೊಳ್ಳೋಣ, ಒಂದೊಂದು ಟೇಸ್ಟ್ ಮಾಡೋಣ. ಹಿಂಗಿರ್ತು ಇಷ್ಟು ದೂರ ಬಂದಿದ್ದೀವಲ್ಲ, ನಮ್ಮ ಇಂಡಿಯನ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಕ್ಯೂನಲ್ಲಿ ನಿಂತ್ಕೊತಾ ಹೋಗ್ರೆ ಸಮರ್ಥ ಏನು ಬೇಕು ನೋ ನಿಂಗೆ ನಡೆಯೋಕ್ಕಾಗ್ತಿಲ್ಲ, ನಿದ್ದೆ ಬರ್ತಾಯಿದ್ಯಾ? ಟಚ್ ಮಾಡ್ತೀಯ, ತೆಗಿತೀನಿ ಆಮೇಲೆ, ಈಗ ಬೇಡ. ಏನು ಮಾಡ್ಬೇಕು ನಾನೀಗ? ಬೆಲ್ ತೆಗಿಬೇಕಾ? ಈಗಿಲ್ಲ, ಆಮೇಲೆ ಏನಂದರೆ ಏನು ಹೊರಗಡೆ ಬಂದಾಗ ನೋಡ್ಕೊಳ್ಳೋದಿದೆಯಲ್ಲ ಅದೂ ಭಾಳ ಕಷ್ಟನಪ್ಪ. ಹೆಂಗೆ ನೋಡ್ಕೊಳ್ಳೋದು ಇವನ್ನ ಅನ್ನೋದೇ ಒಂದು ದೊಡ್ಡ ತಲೆನೋವಾಗ್ಬಿಡುತ್ತೆ. ಮನೇಲಿ ಇಟ್ಕೊಳ್ಳೋದು ಒಂಥರ ಕಷ್ಟ, ಹೊರಗಡೆ ಬಂದಾಗ ಒಂದು ಆಟಗಳು ಒಂಥರ ಅಬ್ಬಬ್ಬಾ ಸಾಕಾಗಿ ಹೋಗ್ಬಿಡುತ್ತಪ್ಪ. ಹೇಗೋ ಕಳೆದ್ರೆ ಸಾಕು ವೀಕೆಂಡ್ ಅನಿಸ್ಬಿಡುತ್ತೆ. ಸೊ ಬೇಗ ಟಿಕ್ಕಿ ಬರ್ಗರ್ ತಗೋತಾ ಇದ್ದಾಳೆ. ಕ್ಯೂನಲ್ಲಿ ನಿಂತು ಹೇಳಲ್ಲಿ ಬೇಗ. ಬರ್ಗರ್ ತಿನ್ನಬೇಕು ಅಂತ ಎಲ್ಲರೂ ತಳ್ಳಿ ಮುಂದೆ ಹೋಗಿ ತಿಂತಾ ಇದ್ದಾಳೆ ಒಬ್ಳೆ. ಟಿಕ್ಕಿ ಬರ್ಗರ್ ರೆಡಿ. ನಾನು ಸಮರ್ಥ ನೋಡ್ಕೊಂಡಿಲ್ಲ ಇದ್ದೀನಿ. ಸೊ ಟಿಕ್ಕಿ ಬರ್ಗರು, ಆಲೂ ಟಿಕ್ಕಿ, ಚಾಟು, ರಾಜ್ ಕಚೋರಿ, ಆಮೇಲೆ ಪನ್ನೀರ್, ನಾನು ಏನೇನೋ ಡಿಫ್ರೆಂಟ್ ಟೈಪ್ಸ್ ಎಲ್ಲ ನಡೀತಾಯಿತ್ತು. ನಾವು ಟಿಕ್ಕಿ ಬರ್ಗರು ಹಾಗೆ ಚಾಟ್ ಪಾಪಡಿ ಎಲ್ಲ ತೊಗೋತು. ಸೊ ನೋಡಬೇಕು ಯಾವುದು ಟೇಸ್ಟ್ ಹೆಂಗಿದೆ ಅಂತ. ಯಾಕೆಂದರೆ ಫೆಸ್ಟಿವಲಲ್ಲಿ ಒಂದೊಂದ್ಸಲ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಚೆನ್ನಾಗಿರಲ್ಲ. ಸೊ ಹೇಗಿದ್ದರೂ ಇಲ್ಲಿ ಸಿಗ್ದಲ್ಲೇ ಇರೋದ್ರಿಂದ ಅಂತೂ ಹೇಗಿದ್ರು ನಮಗಂತೂ ಚೆನ್ನಾಗಿದ್ದೇ ಇರುತ್ತೆ. ಮನೇಲಿ ಮಾಡಿ ಬೋರ್ ಆಗಿರೋದ್ರಿಂದ ಅಂತೂ ಎಸ್ಪೆಷಲಿ ಸ್ವಲ್ಪ ಹೊರಗಡೆ ಫುಡ್ ಚೆನ್ನಾಗೇ ಇರುತ್ತೆ. ಆದಷ್ಟು ಬೇಗ ಇಂಡಿಯಾಗೆ ಬಂದು ಅಥೆಂಟಿಕ್ಕಾಗಿ ಇಂಡಿಯಾದಲ್ಲೇ ಊಟ ಮಾಡಿದ್ರೇ ಸ್ಯಾಟಿಸ್ಫೈ ಆಗೋದು. ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೆಲ್ಲ ಗೇಮ್ಸ್ ಎಲ್ಲ ಇತ್ತು. ಕೇಳಿದ್ವಿ ಆಟ ಆಡ್ತೀವೋ ಅವನು ಬೇಡ ಅಂತ ಹೇಳ್ದ. ಸೊ ಅದಕ್ಕೆ ಹೋಗಲ್ಲ ಅಂದ ಅವನ. ಸರಿ ಅಂತ ನೀರ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ನೇಚರ್ನ ಎಂಜಾಯ್ ಮಾಡ್ದಾಗ ಕೂತಿದ್ದೀವಿ. ಏನಂದರೆ ಈ ಐಲ್ಯಾಂಡಲ್ಲಿ ನಡೆದೋನೆ ಸಾಕಾಗೋಗ್ಬಿಡುತ್ತೆ. ಎಷ್ಟು ದೂರ ನಡೆಯೋದಿದ್ದೇ ಇರುತ್ತೆ. ಇವನ್ನಂತೂ ಸ್ಟ್ರಾಲರಲ್ಲಿ ಹಾಕೋಕ್ಕೆ ಆಗಲ್ಲ, ಯಾವಾಗ್ಲೂ ಎತ್ಕೊಂಡಿರ್ಬೇಕು. ಇಲ್ಲ ಒಂದು ಸ್ವಲ್ಪ ಹೊತ್ತು ನಡೆದ್ಮೇಲೆ ಪಾಪ ಕಾಲು ನೋವು ಬರುತ್ತೆ, ಹೇಳೋಕ್ಕಾಗಲ್ಲ, ಅವ್ನಿಗಿನ್ನ ಗೊತ್ತಾಗಲ್ಲ ಬೇರೆ. ಹಾಗಾಗಿ ಎತ್ಕೊಳ್ಳೋಕ್ಕೆ ಇನ್ಸಿಸ್ಟ್ ಮಾಡ್ತಾನೆ. ಹಾಗಾಗಿ ಅವ್ನು ಎತ್ಕೊಂಡು ಓಡಾಡಬೇಕು ಎಲ್ಲ ಕಡೆ. ಹೋಪ್ಫುಲಿ ಈಸಿಯಾಗಿ ಎಲ್ಲ ಕಡೆ ಓಡಾಡೋಂಗಾಗಲಿ. ಇನ್ಮೇಲೆ ಅವನು ಸ್ವಲ್ಪ ನಡೀತಾಯಿದೆ, ನಮಗೂ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಆದರೂ ಈ ಥರ ಹೊರಗಡೆ ಬಂದಾಗ ತುಂಬ ನಡೆಯೋಂಥ ಜಾಗಗಳಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಬೀಚಲ್ಲಿ ಜನ ಎಂಜಾಯ್ ಮಾಡ್ತಿರೋದು ಮಳೆ ಇದ್ದರೂ ಕೂಡ, ಯಾಕೆಂದರೆ ಸಮ್ಮರ್ ಸಿಗೋದೆ ಕೆಲವು ದಿನಗಳಿಗೆ ಮಾತ್ರ. ಸೊ ಸಿಗೋದನ್ನಂತೂ ಯಾರೂ ಬಿಡೋಕ್ಕಾಗಲ್ಲ ಅಂತ ಎಂಜಾಯ್ ಮಾಡ್ತಿದ್ದಾರೆ. ನಾವೇ ನೀರಲ್ಲಿ ಇಳಿಲಿಲ್ಲ, ಏನೇ ಸನ್ಸೆಟ್ಗೆ ವೆಯ್ಟ್ ಮಾಡೋ ಅಷ್ಟಿಲ್ಲ. ಫುಲ್ಲು ಇವತ್ತು ಮೋಡದ ವೆದರ್ ಆಗಿರೋದ್ರಿಂದ. ಸೊ ಒಂದು ಸಲ ಫೈನಲ್ ಸ್ಪಾಟ್ ಟೊರೊಂಟೊ ಐಲ್ಯಾಂಡಿಂದ ಈ ಟೊರೊಂಟೊ ಸಿಂಬಲ್ ಕಾಣುತ್ತಲ್ಲ ಎಲ್ಲ ಕಡೆ ಕಾಣೋದೇ ಇದು CN ಟವರು ಮತ್ತು ಇದೆ ಡೌನ್ ಟೌನು.
ಮೇಜರ್ ಕಂಪ್ನೀಸ್ ಎಲ್ಲ ಕೂಡ ಸಾಫ್ಟ್ವೇರ್ ಕಂಪ್ನೀಸ್ ಇಲ್ಲೇ ಇರೋದು. ಸೊ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿಂದ ನೆಕ್ಸ್ಟ್ ರಿಟರ್ನ್ ಈಗ ವಾಪಸ್ ಬಂದ ದಾರಿಯಲ್ಲೇ ಗೋ ಸ್ಟೇಷನ್ಗೆ ವಾಪಸ್ ಹೋಗ್ಬೇಕು. ಸೊ ಈಗ ಪೆರಿಲ್ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಕಾಫಿ ಕುಡಿದ್ಬಿಟ್ಟು ಹಾಗೆ ಮನೆಗೆ ವಾಪಸ್ ಹೋಗೋದಷ್ಟೇ. ಸೊ ಆಲ್ಮೋಸ್ಟ್ ಹೊರಗಡೆ ದಿನ ಇವತ್ತೇ ಕಳೆದಿದ್ದಾಯ್ತು. ಅವನ್ನ ಕರ್ಕೊಂಡು ನೆಕ್ಸ್ಟ್ ಮನೆಗೆ ಊಟ ಮಾಡಬೇಕು. ಹೇಳ್ತೀನಿ Mama. ಯಾರದು? ತಗೋ ಊಟ ಮಾಡು. ಬೇಗ ಬೇಗ ತಟ್ಟೆ ಖಾಲಿ ಮಾಡು. ತಗೋ ಸ್ಪೂನಲ್ಲಿ ಮಮ್ಮ ಖಾಲಿ ಮಾಡು. ಆಗಿಲ್ಲ, ಇನ್ನ ಲಾಸ್ಟಿಗೆ ಹೆಂಗೆ ಕುಡಿಬೇಕು ಮಜ್ಜಿಗೆ. ಅಯ್ಯೋ ಆಗಿಲ್ಲ, ಇನ್ನ ನೋಡಿಲ್ಲ, ಆಗಿಲ್ಲ. ತಗೋ ಆಯ್ತು. ಕಾಯಿ. ವೆರಿ ಗುಡ್. ಖಾಲಿ ಖಾಲಿ ಆಯ್ತಾ? ಏನ್ ಬೇಕು ನೆಕ್ಸ್ಟು? ಮತ್ತೆ ಬನಾನಾ ಬೇಕಾ? ಮ್ಯಾಂಗೋ ತಿಂತ್ಯಾ? ಬೇಡ ಬೇಡ ತೆಗಿಲ್ಲ, ಸಾಕಾ? ತೆಗೋಣ ಆಯ್ತಾ? ಆಯ್ತಾ? ಅದ್ ಬೇಡ ಬಿಡು, ಬೇಕಾದ್ರೆ ಬೇರೆ ಕಲ್ಸೋಣ. ಅದ್ ಬೇಡ, ವಾಪಸ್ ಬೇಡ, ನಾನು ಕ್ಲೀನ್ ಮಾಡ್ತೀನಿ ಬಿಡು. ಕ್ಲೀನ್ ಮಾಡೋಣ, ತೆಗಿ. ನಾನು ಕ್ಲೀನ್